ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಅಚ್ಚೇ ದಿನ ಬೇಡ, ಮಾಮೂಲಿಯಾಗಿ ನಮ್ಮನ್ನು ಬದುಕಕ್ಕೆ ಬಿಟ್ಟರೆ ಸಾಕು ಅನ್ನೋವಂಥ ಪರಿಸ್ಥಿತಿ ಜನರಿಗೆ ಬಂದಿದೆ. ಒಬ್ಬ ಸಂಸಾರಿ ಆಗಿದ್ರೆ ಅವನ ಮನೆ ಕಷ್ಟ ಸುಖಗಳು ಗೊತ್ತಿರ್ತದೆ. ನಮ್ಮ ದೇಶದ ಪ್ರಧಾನಿಯವರಿಗೆ ಸಂಸಾರ ಇಲ್ಲ, ಹಾಗಾಗಿ ಜನಗಳ ಜೀವನದಲ್ಲಿ ಚೆಲ್ಲಾಟ ಆಡ್ಕೊಂಡು ಇವರಿಗೆ ಅಧಿಕಾರ ಮಾಡಿಸೋದಕ್ಕೆ ನಾಲಾಯಕ ಇವರು ದೇಶದ ಸಂಪತ್ತನ್ನ ತೋರ್ಸಕ್ಕೆ ಬಂದಿರ್ತಕ್ಕಂಥ ಬಿಜೆಪಿಯ ಸರ್ಕಾರ. ಮುಂದಿನ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಬಂತು ಅಂದ್ರೆ ಇವತ್ತಿನ ಸ್ಟ್ರೈಕ್ ಅಲ್ಲಿ ನಾವೇನು ತೋರಿಸಿದ್ದು ಅದು ನಡೆಯುತ್ತೆ. ಹಗ್ಗ ಕಟ್ಟಿ ಕಾರು ಎಳೆದ್ರು, ಎತ್ತು ಕಟ್ಟಿ ಬಂಡಿಯನ್ನ ಎಳೆದ್ರು. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ವಿರುದ್ಧ ಗುಡುಗಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲ. ಚಿಕ್ಕಮಗಳೂರಲ್ಲಿ ನರೇಂದ್ರ ಮೋದಿ ವಿರುದ್ಧ ಕಾಂಗ್ರೆಸ್ ಆಕ್ರೋಶ. ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ ವರೆಗೂ ಮೆರವಣಿಗೆ. ಸುಮಾರು 2 ಕಿಲೋಮೀಟರ್ ದೂರ ಕಾಂಗ್ರೆಸ್ನ ಪ್ರತಿಭಟನಾ ಮೆರವಣಿಗೆ. ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಕಿಡಿ. ಜನಸಾಮಾನ್ಯರ ಜೀವನವನ್ನ ದುಸ್ತರ ಮಾಡಿದೆ ಅಂತ ರೋಷಾವೇಶ. ಸದ್ಯ ನರೇಂದ್ರ ಮೋದಿ 4399 ದಿನಗಳ ಆಡಳಿತವನ್ನ ಪೂರೈಸಿದ್ದಾರೆ. ಆ ಮೂಲಕ ದೇಶದ ಅತ್ಯಂತ ದೀರ್ಘಾವಧಿಯ ಪ್ರಧಾನಿ ಅನ್ನುವಂತಹ ದಾಖಲೆಯನ್ನ ಬರೆದಿದ್ರೆ, ಇತ್ತ ಕಡೆ ಕಾಂಗ್ರೆಸ್ ಚಿಕ್ಕಮಗಳೂರಿನಲ್ಲಿ ನರೇಂದ್ರ ಮೋದಿ ಅತ್ಯಂತ ದೀರ್ಘಾವಧಿ ಪ್ರಧಾನಿ ಆದ್ರೆ ಏನ್ ಪ್ರಯೋಜನ? ದೇಶದ ಜನರ ಪರಿಸ್ಥಿತಿ ಸಂಕಷ್ಟದಲ್ಲಿದೆ. ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ತೀವ್ರ ಪ್ರತಿಭಟನೆಯನ್ನ ನಡೆಸಿದೆ. ನರೇಂದ್ರ ಮೋದಿ ಬಿಜೆಪಿ ಅಧಿಕಾರಕ್ಕೆ ಬಂದು 3ನೇ ಅವಧಿಗೆ ಪ್ರಧಾನಿಯಾಗಿದ್ದಾರೆ. ನೆಹರು ಅವರ ದಾಖಲೆಯನ್ನೇನೋ ಮುರಿತಾ ಇದ್ದಾರೆ. ಆದರೆ ಅಭಿವೃದ್ಧಿಯಲ್ಲಿ ಅವರು ದಾಖಲೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರ ಕಷ್ಟವನ್ನ ಕೇಳೋದಕ್ಕೆ ನರೇಂದ್ರ ಮೋದಿ ಎಲ್ಲೂ ಕೂಡ ಪ್ರಯತ್ನನೇ ಮಾಡಿಲ್ಲ. ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಇದು ಸಾಮಾನ್ಯರಿಗೆ ಅತ್ಯಂತ ಸಂಕಷ್ಟದ ದಿನಗಳು. ಅಚ್ಚೇ ದಿನ ಆನೆವಾಲೆ ಅಂತ ಮೋದಿ ಹೇಳಿದ್ರು. ಎಲ್ಲಿದೆ ಅಚ್ಚೇ ದಿನ? ನರೇಂದ್ರ ಮೋದಿ 3ನೇ ಅವಧಿಗೆ ಪ್ರಧಾನಿಯಾಗಿದ್ದಾರೆ. ಆದರೆ ದೇಶ ಮಾತ್ರ ಕೆಳ ಹಂತಕ್ಕೆ ಹೋಗ್ತಾನೆ ಇದೆ ಅನ್ನುವಂಥ ಆಕ್ರೋಶವನ್ನ ಚಿಕ್ಕಮಗಳೂರಿನ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ವ್ಯಕ್ತಪಡಿಸಿದ್ರು. ಹಾಗೇನೆ ಪ್ರತಿಭಟನೆಯನ್ನ ತೀವ್ರವಾಗಿ ನಡೆಸಿದ್ರು. ಆ ಪ್ರತಿಭಟನೆ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಬಡವರ ಪಾಲನೆ ಬರಡು ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ಬಡವರ ಪಾಲನೆ ಬರಡು ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ನೋಡಿ, 2014ರಲ್ಲಿ NDA ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಜನರಿಗೆ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದರು. ಆದರೆ ಅವರು ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಅಚ್ಚೇ ದಿನ ಬೇಡ, ಮಾಮೂಲಿಯಾಗಿ ನಮ್ಮನ್ನು ಬದುಕಕ್ಕೆ ಬಿಟ್ಟರೆ ಸಾಕು ಅನ್ನೋವಂಥ ಪರಿಸ್ಥಿತಿ ಜನರಿಗೆ ಬಂದಿದೆ. ಜನರು ಈ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಜನರ ನೇರ ಜೋಬಿಗೆ ಕೈ ಹಾಕುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಪಂಚರಾಜ್ಯ ಚುನಾವಣೆ ಮುಗಿಯೋವರೆಗೂ ಕಾಯ್ತಾ ಇದ್ದರು. ಇವರಿಗೆ ಅಷ್ಟೊಂದು ಧೈರ್ಯ ಇದ್ದರೆ ಪಂಚರಾಜ್ಯ ಚುನಾವಣೆ ಮುಂಚೆ ಈ ಬೆಲೆ ಏರಿಕೆ ಮಾಡಬೇಕಾಗಿತ್ತು. ಇವತ್ತು ರೈತ ಬೆಳೆಯುವಂಥ ಬೆಳೆಗೆ ಗೊಬ್ಬರ ಬೆಳೆಸೋದಕ್ಕೆ ಸುಮಾರು 2450 ರೂಪಾಯಿ ಮಾಡಿದ್ದಾರೆ ಅಂತಂದರೆ, ಇವರಿಗೆ ಅಧಿಕಾರ ಮಾಡಿಸೋದಕ್ಕೆ ನಾಲಾಯಕ ಇವರೇನಿದ್ರು ಅಧಿಕಾರ ನಡೆಸುವವರಲ್ಲ. ಈ ದೇಶದ ಸಂಪತ್ತನ್ನು ದೋಚಕ್ಕೆ ಬಂದಿರತಕ್ಕಂಥ ಬಿಜೆಪಿಯ ಸರ್ಕಾರ ಇನ್ನಾದರೂ ಕೂಡ ನೀವು ಜನಪರವಾದಂತಹ ಕೆಲಸಗಳನ್ನು ಮಾಡಬೇಕು. ಇಂಥ ನೀಚಗಟ್ಟ ಕೆಲಸವನ್ನು ಕೈ ಬಿಡಬೇಕು. ಇವತ್ತು ದೇಶದ ಭವಿಷ್ಯವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಮಗೆ ಅನುಭವದ ಕೊರತೆ ಇದೆ. ಮೊದಲು ನೀವು ಅಧಿಕಾರದ ಬಿಟ್ಟು ಹೊರಗೋಬೇಕು. ಬ್ರಿಟಿಷರಿಗೂ ನಿಮಗೂ ವ್ಯತ್ಯಾಸ ಇಲ್ಲ ಅನ್ನತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ಹಂಚ್ಕೊತಿದ್ದೀನಿ. ಇವತ್ತಿನ ಮಲತಾಯಿ ಧೋರಣೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಈ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ
ಅದ್ರ ಜೊತೆಗೆ ಇವರಿಗೆ ರಾಜಕಾರಣ ವ್ಯವಸ್ಥೆಯಲ್ಲಿ ಅನುಭವದ ಕೊರತೆ ಸಿಕ್ಕಾಪಟ್ಟೆ ಇದೆ. ಯಾಕೆ ಅಂದರೆ ಒಬ್ಬ ಸಂಸಾರಿ ಆಗಿದ್ದರೆ ಅವನ ಮನೆ ಕಷ್ಟ ಸುಖಗಳು ಗೊತ್ತಿರ್ತದೆ. ನಮ್ಮ ದೇಶದ ಪ್ರಧಾನಿಯವರಿಗೆ ಸಂಸಾರ ಇಲ್ಲ. ಹಾಗಾಗಿ ಜನಗಳ ಜೀವನದಲ್ಲಿ ಚೆಲ್ಲಾಟ ಆಡ್ಕೊಂಡು ಗ್ಯಾಸ್ ಮತ್ತು ಡೀಸೆಲ್ ಬೆಲೆ ಪ್ರತಿಯೊಂದರಲ್ಲೂ ಇವರು ನಮಗೆ ನಮ್ಗೆ ಕೊಡೋಂಥ ಟ್ಯಾಕ್ಸ್ ಆಗಲಿ ಇದು ನಮಗೆ ಸರಿ ಸಮಪಾಲವಾಗಿ ಕೊಡ್ತಾ ಇಲ್ಲ. 60 ವರ್ಷದ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಘಟನೆಗಳು ಯಾವುದೇ ರೀತಿಯ ಉದ್ಭವಿಸಿರೋದಿಲ್ಲ. ಈ ನರೇಂದ್ರ ಮೋದಿ ಸರ್ಕಾರ ಈಗ ಬಂದು ಕೇವಲ 12 ವರ್ಷಕ್ಕೆ ನಮ್ಮ ದೇಶವನ್ನು ಅದಾನಿ ಅಂಬಾನಿಗೆ ಮಾರಾಟ ಮಾಡಿ ನಮ್ಮ ದೇಶನ ಧೂಳಿಪಟ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತೀವಿ. ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ದಿನನಿತ್ಯ ನೋಡ್ತಿದ್ದೀರಾ, ಗ್ಯಾಸ್ ಬೆಲೆ ಆಗಿರ್ಬೋದು, ಇವತ್ತು ಕೊಂಡ್ಕೊಳಕ್ಕಾಗತ್ತಾ? ಸಾಮಾನ್ಯ ಬಡವರು ಇದೊಂದು ಯೂಸ್ ಮಾಡೋಕ್ಕಾಗತ್ತಾ? ಹೇಗೆ ಈಗಾದರೆ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ದೇಶವನ್ನು ಲೂಟಿ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರ. ಮೋದಿ ಸರ್ಕಾರ ದೇಶವನ್ನು ಲೂಟಿ ಮಾಡ್ತಿದೆ, ಯುವಕರ ಭವಿಷ್ಯ ಹಾಳು ಮಾಡ್ತಿದೆ. ಏನು ಈ ಒಂದು ಮುಂದಿನ ದಿನಗಳಲ್ಲಿ ಈ ಥರ ಆದರೆ ದೇಶ ಉಳಿತದ? ಈಗ ಬೈಕ್ ಮೂಲಕ ನಾವು ಬೈಕಲ್ಲಿ ಪೆಟ್ರೋಲ್ ಮೂಲಕ ಹಿಡ್ಕೊಂಬಂದಿದ್ದೀವಿ, ತೊಳ್ಕೊಂಬಂದಿದ್ದೀವಿ. ಅದೇ ರೀತಿ ಎತ್ತಿನ ಗಾಡಿ ಓಡಿಸ್ಕೊಂಬಂದಿದ್ದೀವಿ, ಅದೇ ರೀತಿ ಕಾರ್ ತೊಳ್ಕೊಂಬಂದಿದ್ದೀವಿ. ಈ ಒಂದು ಪರಿಸ್ಥಿತಿ ನಾವು ಇಲ್ಲೇನು ಸ್ಟ್ರೈಕಲ್ಲಿ ತೋರಿಸಿದ್ದೀವಿ ಒಂದು ಪರಿಸ್ಥಿತಿ. ಇನ್ನು ಕೇವಲ ಮುಂದಿನ ಸರ್ಕಾರ ಏನಾದರೂ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಬಂತು ಅಂದರೆ ಇವತ್ತಿನ ಸ್ಟ್ರೈಕಲ್ಲಿ ನಾವೇನು ತೋರಿಸಿದ್ದು ಅದು ನಡೆಯುತ್ತೆ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡು ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿಯರ್ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.